ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಇವತ್ತು ಬೇಗನೆ ಎದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಮುಂಚೆ ಎಲ್ಲ ಬುಕ್ಕಿಂಗ್ ಇರಲಿಲ್ಲ. ಇವಾಗ ನಾವು ಮುಳ್ಳಯ್ಯನಗಿರಿಗೆ ಹೋಗಬೇಕು ಅಂದರೆ ಆನ್ಲೈನ್ನಲ್ಲೇ ಬುಕ್ ಮಾಡಿಕೊಂಡು ಬರಬೇಕು. ಮುಂಚೆನೇ ನಾವು ಕೂಡ ಹಾಗೇ ಬುಕ್ ಮಾಡಿಕೊಂಡೇ ಬಂದಿದ್ವಿ. ಎಷ್ಟೋ ಜನ ಗೊತ್ತಿರಲ್ಲ, ಹಾಗೇ ಬಂದುಬಿಟ್ಟಿರ್ತಾರೆ. ಯಾಕಂದರೆ ಇವಾಗೆಲ್ಲ ರೂಲ್ಸ್ ಚೇಂಜ್ ಆಗಿದೆ. ಅಲ್ಲಿ ಹೋದ್ಮೇಲೆ ಅವ್ರನ್ನ ಬಿಡೋಲ್ಲ. ಅವರು ಬುಕ್ಕಿಂಗ್ ಆನ್ಲೈನಲ್ಲಿ ಮಾಡಿದ್ದನ್ನು ರಿಸಿಪ್ಟ್ ತೋರಿಸ್ಬೇಕು. ಅವರು ತುಂಬ ಜನ ಗೊತ್ತಿಲ್ಲದೆ ಇರೋರು ಹಾಗೆ ಬಂದುಬಿಟ್ಟಿದ್ರು. ಇವರೆಲ್ಲ ಇಲ್ಲೆಲ್ಲ ದುಡ್ಡುಗೋಸ್ಕರ ಮಾಡ್ತಾರೆ ಅನಿಸುತ್ತೆ. ನಾವು 2 ಇಯರ್ಸಿಂದ ಬಂದಿದ್ವಿ. ಆವಾಗೆಲ್ಲ ಈ ರೀತಿ ಏನು ರೂಲ್ಸ್ ಇರಲಿಲ್ಲ. ಹಾಗೆ ವರ್ಷಗಳು ಕಳೆದಂತೆ ಎಲ್ಲವೂ ಚೇಂಜ್ ಆಗ್ತಾ ಬರ್ತವೆ. ಏನಾಗುತ್ತೆ ಏನಾಗಲ್ಲ ಅಂತ ಗೊತ್ತಾಗಲ್ಲ. ಮುಂದೆ ಒಂದು ದಿನಕ್ಕೆ ಇಷ್ಟೇ ಗಾಡಿ ಹೋಗಬೇಕು ಮೇಲೆ ಅಂತ ಹೇಳ್ಬಿಟ್ಟು ಅವರು ಫಸ್ಟಿಗೆ ಡಿಸೈಡ್ ಮಾಡಿರ್ತಾರೆ. ಒಂದು 500 ಗಾಡಿ ಅಷ್ಟೇ ಮೇಲ್ಗಡೆ ಕಳಿಸೋದವರು. ಆ ರೂಲ್ಸ್ ಏನು ಮಾಡ್ಕೊಂಡಿರ್ತಾರಲ್ಲ ಅದೇ ರೂಲ್ಸ್ನೇ ಅವರು ಪಾಲಿಸೋದು. ಅದಕ್ಕಿಂತ ಜಾಸ್ತಿ ವೆಹಿಕಲ್ ಅವ್ರು ಬಿಡೋಂಗಿಲ್ಲ ಮೇಲೆ. ನೇಚರ್ ನೋಡಿ ತುಂಬ ಚೆನ್ನಾಗಿದೆ. ಎಲ್ಲರೂ ಈ ಬಿಸಿಲಲ್ಲಿ ಏನು ಟ್ರಿಪ್ ಹೋಗ್ತೀರಾ ಅಂತ ಹೇಳ್ತಾಯಿದ್ರು. ಇಲ್ಲಿ ನೋಡಿದ್ರೆ ಬಿಸಿಲು ಅನ್ನೋದು ಕಾಣಿಸ್ತಾನೆ ಇಲ್ಲ. 9 ಗಂಟೆ ಆದರೂ ಎಷ್ಟು ಕೋಲ್ಡ್ ಇದೆ. ಮೇಲ್ಗಡೆಯಿಂದ ಕೆಳಗಡೆ ಯಾವ ರೀತಿ ಕಾಣುತ್ತೆ ಅಂತ ನೋಡ್ರಿ. ನೇಚರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿಂದನೇ ಫಾಗ್ ಸ್ಟಾರ್ಟ್ ಆಯ್ತು. ನಿಮ್ಗೆ ಕಾಣಿಸ್ತಾ ಇದೆ ನೋಡೋಕ್ಕೆ. ಇನ್ನು ಮೇಲಂತೂ ಇನ್ನೂ ತುಂಬ ಇರುತ್ತೆ ಚೆನ್ನಾಗಿ. ತುಂಬ ಖುಷಿ ಆಗ್ತಾಯಿದೆ ಬೇಗ ಹೋಗಿ ನೋಡಬೇಕು ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಂತೂ ಫುಲ್ ಎಲ್ಲ ಫಾಗ್ ತುಂಬ್ಕೊಂಬಿಟ್ಟಿದೆ. ವೀಕೆಂಡ್ ಇರೋದ್ರಿಂದ ತುಂಬ ರಶ್ ಇತ್ತು. ಮೇಲೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಿಟರ್ನ್ ಬರ್ತಾ ಇರೋ ಕಾರ್ಗಳೆಲ್ಲ ಹೇಳ್ತಾಯಿದ್ರು ಇಲ್ಲಿಂದನೇ ನಡ್ಕೊಂಡು ಹೋಗಬೇಕು, ಅಲ್ಲಿ ಮುಂದೆ ಹೋಗೋಕ್ಕೆ ಕಾರ್ ಪಾರ್ಕಿಂಗ್ ಇಲ್ಲ ಅಂತೇಳಿ. ನಾವು ಇನ್ನೂ ದೂರ ಇತ್ತದು. ಇಲ್ಲಿಂದ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವೇಟ್ ಮಾಡೋಣ ಅಂತ ಹಾಗೆ ಹೋದ್ವಿ ಮುಂದೆ. ಹಾಗೆ ಸ್ವಲ್ಪ ಫ್ರೀ ಆಯ್ತು. ನಾವು ಹೋಗ್ಬಿಟ್ಟು ಮೇಲೆಲ್ಲ ಸೀತಾಳಯ್ಯನಗಿರಿ ನೋಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತಿದ್ವಿ. ಕಾರ್ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇರಲಿಲ್ಲ ನಾವು ಬಂದಾಗ. ಆಮೇಲೆ ಹೋಗ್ತಾ ಜನ ಎಲ್ಲ ಸ್ವಲ್ಪ ಹೋಗ್ತಾಯಿದ್ರು ನೋಡಿಕೊಂಡು. ಹಾಗೆ ಸ್ವಲ್ಪ ಫ್ರೀ ಆಯಿತು. ನಾವು ಹೋಗ್ತಾಯಿದ್ವಿ ಮೇಲೆ ನೋಡೋಣ ಅಂತೇಳಿ. ನಮ್ಮ ಮಾಮ ಮತ್ತು ನಮ್ಮಮ್ಮ ಹೋಗ್ತಾಯಿದ್ರೆ. ನಮ್ಮಮ್ಮ ಮೇಲೆ ಬರೋಕ್ಕಾಗಲ್ಲ ನನಗೆ ಅಂತಾಯಿದ್ರು. ಏನಾಗಲ್ಲ ಬಾ ಅಂತ ಹೇಳ್ಬಿಟ್ಟು ನಮ್ಮ ಮಾಮ ಕರ್ಕೊಂಡು ಬರ್ತಾಯಿದ್ದಾರೆ. ಪ್ರೀತಿಗೆ ವಯಸ್ಸು ಇರಲ್ಲ ಅಂತಾರೆ, ಅದು ನಿಜ ಅಲ್ವಾ? ಜೀವನದಲ್ಲಿ ಜೊತೆಯಾಗಿರೋರ್ಗೂ ಖುಷಿಯಾಗಿ ಇರಬೇಕು ಎಲ್ಲರೂ. ನನ್ನ ಮಕ್ಕಳು ನೋಡ್ರಿ ತುಂಬ ಖುಷಿಯಾಗಿಬಿಟ್ಟಿದ್ದಾರೆ. ಮೇಲೋಗೋಣ ಅಂತೇಳಿ ಮೇಲ್ಗಡೆ ಎಲ್ಲರೂ ಹೋದ್ವಿ. ಕೆಳಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಫಾಗ್ ಅಂತೂ ತುಂಬ ಇಷ್ಟ ಆಯಿತು. ಇಲ್ಲಿಗೆ ಬಂದಿದ್ದಕ್ಕೂ ತುಂಬ ಖುಷಿ ಆಗ್ತಾಯಿದೆ. ನಾವು ಇವಾಗಿರೋದು ಮುಳ್ಳಯ್ಯನಗಿರಿ ಅಲ್ಲ, ಇದು ಸೀತಾಳಯ್ಯನಗಿರಿ ಬೆಟ್ಟ. ಇದು ಜೀವನದಲ್ಲಿ ಏನಿದೆ ಇರೋವರೆಗೂ ಎಲ್ಲರೂ ಖುಷಿಯಾಗಿದ್ದು ಹೋಗ್ಬೇಕಲ್ವ. ಯಾರೂ ಏನೂ ತಗೊಂಡೋಗಲ್ಲ. ಇವಾಗ ನೋಡಿ ಫಾಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮೇಲ್ಗಡೆನೇ ಬಂದಿದ್ದೀವಿ. ಇನ್ನೂ ಸ್ವಲ್ಪ ಇದೆ ಮೇಲಷ್ಟೇ. ಮೇಲೆ ಹೋಗ್ತಾ ಇದ್ದೀವಿ. ನನ್ನ ಮಗಳು ನೋಡ್ರಿ ಒಬ್ಬಳೇ ಮುಂದೆ ಓಡ್ತಾ ಇದ್ದಾಳೆ. ಮೇಲೆ ನಾನು ಫಸ್ಟ್ ಹೋಗ್ಬೇಕು ಅಂತ. ನಮ್ಮ ಹಸ್ಬೆಂಡು ಮತ್ತು ನಮ್ಮ ಆಂಟಿ ಬರ್ತಾ ಇದ್ದಾರೆ ಇಲ್ಲಿ. ನಾನು ಮತ್ತು ನಮ್ಮ ಆಂಟಿ ನನ್ನ ಚಿಕ್ಕ ಮಗಳನ್ನ ಕರ್ಕೊಂಡು ಮೇಲೆ ಕರ್ಕೊಂಡು ಬರ್ತಾಯಿದ್ದೀವಿ ಇಬ್ಬರು ಜೊತೆಗೆ. ನಾವು ನಮ್ಮ ಮಕ್ಕಳನ್ನ ಕರ್ಕೊಂಡು ಒಂದು ರೀಲ್ಸ್ ಮಾಡಿದ್ವಿ. ಹಾಗಾಗಿ ಮೇಲ್ಗಡೆಯಿಂದ ಯಾವ ರೀತಿ ಕೆಳಗಡೆ ಕಾಣಿಸುತ್ತೆ ನೋಡಿ ಎಲ್ಲರೂ. ಈ ಬೇಸಿಗೆ ಟೈಮಲ್ಲೂ ಈ ಥರ ಫಾಗ್ ಇರೋದನ್ನು ನೋಡಿ ತುಂಬ ಖುಷಿ ಆಯಿತು. ನೆಕ್ಸ್ಟ್ ನಾವು ಅಲ್ಲೇ ಇರೋ ಸೀತಾಳ ಮಲ್ಲಿಕಾರ್ಜುನ ಟೆಂಪಲ್ಗೆ ಬಂದ್ವಿ ಕೆಳಗಡೆ. ಅಲ್ಲಿ ಒಂದು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ದೇವರ ಸುತ್ತಮುತ್ತ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ಒಳಗಡೆ ಎಲ್ಲ. ನಮ್ಮಮ್ಮ ದೇವಸ್ಥಾನ ನೋಡ್ಬಿಟ್ಟು ದೇವಸ್ಥಾನ ಇರೋದಕ್ಕೆ ಇಷ್ಟು ಜನ ಬರ್ತಾಯಿದ್ರಲ್ಲ ಇಲ್ಲೇ ಅಂತ ನನ್ನ ಕೇಳ್ತಾಯಿದ್ರು. ಅದಕ್ಕೆ ನಾನು ಇಲ್ಲಮ್ಮ, ಇದು ಮುಳ್ಳಯ್ಯನಗಿರಿ ಬೆಟ್ಟ ನೋಡೋಕ್ಕೆ ಬರ್ತಾರ ಅಂತೇಳಿ ಹೇಳಿದೆ ಅವ್ರಿಗೆ. ನೋಡಿರಿ ಶಿವ ಎಷ್ಟು ಚೆನ್ನಾಗಿದೆ. ಫಾಗ್ ನೋಡಿ ಕಣ್ಣಿಗೆ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಟೈಮ್ ಇನ್ನೂ ಜಾಸ್ತಿ ಆದಂಗೆಲ್ಲ ಫಾಗ್ ಇನ್ನೂ ಹೆಚ್ಚಾಗ್ತಾ ಐತೆ ಹೊರತು ಕಡಿಮೆ ಆಗ್ತಾಯಿಲ್ಲ. ನೋಡಿ ಇವಾಗೆಲ್ಲ ಎಷ್ಟಾಗಿದೆ. ನಾವು ಬಂದಾಗ ಇವಾಗ ಇನ್ನೂ ಜಾಸ್ತಿನೇ ಇದೆ ಫಾಗು. ದಾರಿನೇ ಕಾಣಿಸ್ತಾ ಇಲ್ಲ. ಇವಾಗ ತಾನೇ ಕೆಳಗಡೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ನೋಡಿ ದೇವಸ್ಥಾನ ಕಾಣಿಸ್ತಾ ಇದೆ ನಿಮಗೆ. ಇಲ್ಲ, ಅಷ್ಟೊಂದು ಫಾಗ್ ಆಗಿಬಿಟ್ಟಿದೆ. ಅಲ್ಲೇ ದೇವಸ್ಥಾನ ಕೆಳಗಡೆ ಇರೋದು. ನೆಕ್ಸ್ಟ್ ಇಲ್ಲಿಂದ ಹೋಗ್ತಾ ಇದ್ದೀವಿ. ನನ್ನ ಮಗಳು ಬಾಯ್ ಮಾಡ್ತಾಯಿದ್ದಾಳೆ ನೋಡಿ. ನಾವು ಮುಳ್ಳಯ್ಯನಗಿರಿಗೆ ಹೋಗಲಿಲ್ಲ. ಅಮ್ಮ ನನಗೆ ಸಾಕು ಇಲ್ಲಿಂದೇ ಆಗ್ತಾಯಿಲ್ಲ, ಇನ್ನು ಹೋಗೋಣ ಅಂದರು. ಸೊ ಹಾಗಾಗಿ ಹೊರಟ್ವಿ. ಇಲ್ಲಿ ಸೀತಾಳಯ್ಯನಗಿರಿ ನೋಡ್ಕೊಂಡು ಹೋಗ್ತಾಯಿದ್ದೀವಿ. ತುಂಬ ರಶ್ ಆಗಿದೆ ನೋಡ್ರಿ. ವೆಹಿಕಲ್ ಎಷ್ಟಿದ್ದಾವೆ, ಇನ್ನೂ ಕೆಳಗಡೆ ಇದ್ದಾವೆ ತುಂಬ.
ನಾವೀಗ ಇಲ್ಲಿಂದ ಸೀದಾ ದತ್ತಪೀಠಕ್ಕೆ ಹೋಗ್ತಾ ಇದ್ದೀವಿ. ವೆಹಿಕಲ್ನ ಎಲ್ಲಂದ್ರಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಹಾಗಾಗಿ ಟ್ರಾಫಿಕ್ ಆಗಿಬಿಟ್ಟಿತ್ತು. ಈ ರೀತಿ ಮಾಡೋದ್ರಿಂದ ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ಫಾಗ್ ಜಾಸ್ತಿ ಆಗ್ತಾ ಇದೆ, ಮುಂದೆ ದಾರಿನೂ ಸರಿಯಾಗಿ ಕಾಣಿಸ್ತಾ ಇಲ್ಲ. ನೋಡಿ ನೀವೇ, ವೆಹಿಕಲ್ಲೆಲ್ಲ ಲೈಟ್ ಹಾಕ್ಕೊಂಡು ಬರ್ತಾ ಇದ್ದಾವೆ, ಕಾರ್ಗಳೆಲ್ಲ ಕಾಣಿಸ್ತಾ ಇದೆನಾ. ಟ್ರಾಫಿಕ್ ಆಗಿದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ನೋಡಿ ಕಾರ್ ಅಲ್ಲಲ್ಲೇ ಬಿಟ್ಟು ನಡ್ಕೊಂಡು ಹೋಗಿದ್ರೆ ತುಂಬ ಜನ ಎಲ್ಲರೂ. ನನ್ನ ಮಗಳು ನೋಡಿ ಏನು ಮಾಡ್ತಾಳೆ, ಮುತ್ತು ಕೊಡ್ತಾ ಇದ್ದಾಳೆ. ನೀವು ನೋಡ್ತಾ ಇರ್ಬೋದು, ಜನ ನೋಡಿ ಇನ್ನೂ ಬರ್ತಾ ಇದ್ದಾರೆ. ವೀಕೆಂಡ್ ಇರೋದ್ರಿಂದ ತುಂಬ ರಶ್ ಇದೆ ನೋಡಿ, ಜನಗಳು ಅಲ್ಲಲ್ಲೇ ನಿಂತ್ಕೊಂಡಿದ್ದಾರೆ. ಇನ್ನು ಹಾಗೆ ದಾರಿಯಲ್ಲಿ ಹೊನ್ನಮ್ಮನಹಳ್ಳ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ನೋಡೋಕೆ. ಇಲ್ಲಂತೂ ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಮಗಳು ಮೇಲೆ ನೀರ ಹತ್ರ ಹೋಗ್ಬೇಕಂತ ಆಟ ಮಾಡ್ತಾಯಿದ್ಲು, ಮತ್ತು ಅವರಪ್ಪ ಹೋಗಿ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದರು. ನೆಕ್ಸ್ಟ್ ಅಲ್ಲಿಂದ ಮುಂದೆ ದತ್ತಪೀಠದ ಕಡೆ ಹೊರಟ್ವಿ. ದತ್ತಪೀಠದ ಹತ್ರ ಮಳೆ ಇತ್ತು ನೋಡಿ, ಮಳೆ ಬರ್ತಾ ಇದೆ. ಹಾಗೆ ನಾವು ದರ್ಶನಕ್ಕೆ ಹೋಗ್ಬೇಕಾದ್ರೆ ಮಳೆ ಇತ್ತು, ರಿಟರ್ನ್ ನಾವು ದರ್ಶನ ಮಾಡಿಕೊಂಡು ಬರಬೇಕಾದ್ರೆ ಮಳೆ ಎಲ್ಲ ಅಲ್ಲಿಗೆ ಸ್ಟಾಪ್ ಆಗಿತ್ತು ನೋಡಿ. ಇವಾಗ ಮಳೆ ಇಲ್ಲ. ಚಿಕ್ಕಮಂಗ್ಳೂರಿಗೆ ಬಂದಮೇಲೆ ಅಂತೂ ಮಲ್ನಾಡು ಸಿರಿನ ನೋಡಲೇಬೇಕಲ್ವ. ಸೊ ನೆಕ್ಸ್ಟ್ ನಾವು ಹೋಗ್ತಾ ಇರೋದೇ ಮಲ್ನಾಡು ಸಿರಿನ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಮಲ್ನಾಡು ಸಿರಿ, ತುಂಬ ಇಷ್ಟ ಆಯಿತು. ಇಲ್ಲಂತೂ ತುಂಬ ಹೊತ್ತಿದ್ವಿ ನಾವು ಮಕ್ಕಳ ಜೊತೆ ಆಟ ಆಡಿಸ್ಕೊಂಡು, ಮಕ್ಕಳೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಮಕ್ಕಳು ಆಟ ಆಡ್ತಾಯಿದ್ರು, ಅವ್ರ ಜೊತೆ ಅವ್ರ ತಾತನ ಅವ್ರನ್ನ ಆಟ ಆಡಿಸ್ತಾಯಿದ್ರು. ನೋಡಿ ಹೇಗೆ ಆಡ್ತಾಯಿದ್ದಾರೆ ಇಬ್ಬರು ಅಕ್ಕ ತಂಗಿ. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ನೆಕ್ಸ್ಟ್ ಇಲ್ಲಿಂದ ಬೇಲೂರಿಗೆ ಹೊರಟ್ವಿ. ದಾರಿಲಿ ಹೋಗ್ತಾ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಹೋದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ ಹಲಸಿನ ಹಣ್ಣು. ರೆಸ್ಟೋರೆಂಟ್ ತುಂಬ ಚೆನ್ನಾಗಿತ್ತು ನೋಡೋಕ್ಕಂತೂ. ನೋಡಿ ಹಲಸಿನ ಹಣ್ಣು ಹೇಗೆ ಬಿಟ್ಟಿದೆ ನೋಡಿ, ಗಿಡ ತುಂಬ ಗೊಂಚಲಾಗಿ. ಟೇಬಲ್ ಖಾಲಿ ಇರಲಿಲ್ಲ, ಸೊ ಹಾಗಾಗಿ ಹೊರಗಡೆ ಇದ್ವಿ. ಖಾಲಿ ಆಯಿತು. ನೆಕ್ಸ್ಟು ನಾವು ಹೋದ್ವಿ. ನೆಕ್ಸ್ಟು ಊಟನ ಆರ್ಡ್ರ್ ಮಾಡಿದ್ವಿ, ಊಟ ಬಂತು. ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹಾಗೆ ಸಪೋರ್ಟ್ ಮಾಡಿ. ಬಾಯ್.